ಅವಳು ಯಾಕೆ ನಿಮ್ಮನ್ನು ಬಿಟ್ಟೋದ್ಲು? ಕಾರಣಗಳು ತುಂಬ ಇರ್ಬೋದು. ಅಂದರೆ ಅವಳು ಯಾಕೆ ಬಿಟ್ಟೋದ್ಲು ನಿಮ್ಮನ್ನ ಅಂತ ಇವತ್ತವರೆಗೂ ಹೇಳೇ ಇಲ್ವಾ? ಇಲ್ಲ. ನಿಮ್ಗೇನು ಅನಿಸುತ್ತೆ, ಅವಳು ಯಾವ ಕಾರಣಕ್ಕೆ ನಿಮ್ಮನ್ನು ಬಿಟ್ಟೋಗಿರ್ಬೋದು? ಈಗೂ ಆಗಿರ್ಬೋದಲ್ವಾ? ನೀನೇನಾದರೂ ಪ್ರೀತಿ ಗೀತಿ ಅಂತ ಹೋದ್ರೆ ನಾವೆಲ್ಲ ವಿಷ ಕೊಟ್ಟು ಸಾಯ್ತೀವಿ. ಇಲ್ಲ ಈ ರೀತಿ. ಏನು ಪ್ರೀತಿ ಪ್ರೀತಿ ಮಾಡ್ತಿದ್ಯಾ? ಅಯ್ಯೋ ನಾಯಿ, ಊರಲ್ಲೆಲ್ಲ ನನ್ನ ಮಾನ ಮರ್ಯಾದೆ ಹರಾಜಾಕ್ಬೇಕು ಅನ್ಕೊಂಡಿದ್ಯಾ? ದೇವರ್ಸಿ ಎಲ್ಲದಕ್ಕೂ ಈ ಮೊಬೈಲೇ ಕಾರಣ. ತುಳಿದು ಸಾಯಿಸ್ಬಿಡ್ತೀನಿ. ಇಲ್ಲ ಈ ಥರ. ಏನೇ ಅನ್ಕೊಂಡಿದ್ಯಾ? ಪ್ರೀತಿ ಇವತ್ತೇ ನನ್ನ ಮಗನ ಸಿಗಿದು ಹಾಕ್ಬಿಡ್ತೀನಿ. ಇನ್ನೊಂದ್ಸಲ ಅವನ ಜೊತೆ ನಿನ್ನನ್ನೆಲ್ಲಾದ್ರೂ ನೋಡಿನೋ ನಿನ್ನೇನು ಮಾಡಲ್ಲ, ಅವನು ಮಾತ್ರ ಅಲ್ಲೇ ಅಲ್ಲೇ. ಯಪ್ಪ ಯಪ್ಪ, ಇಷ್ಟೆಲ್ಲ ಆಗಿರುತ್ತಾ? ಆಗಿದ್ರೂ ಆಗಿರ್ಬೋದು. ಮತ್ತೆ ನಿಮ್ಗೆ ಯಾವತ್ತೂ ಅನಿಸೇ ಅಲ್ವಾ ನಿಜವಾದ ಕಾರಣ ಏನಿರ್ಬೋದು ಅಂತ? ಕಾರಣ ಗೊತ್ತಾಯ್ತಲ್ಲ. ಗೊತ್ತಾಯ್ತಾ? ಯಾರು ಹೇಳಿದ್ರು? ಏನು ಕಾರಣ? ಅವಳ ಕಣ್ಣುಗಳೇ ಹೇಳಿದ್ವು, ಅವಳ ಅಸಹಾಯಕತೆನೇ ನನ್ನನ್ನು ಬಿಟ್ಟೋಗೋದು ಕಾರಣ ಅಂತ. ಓ, ಮತ್ತೆ ನಿಮಗೆ ಯಾವತ್ತೂ ಅನಿಸಿಲ್ವಾ ಅವಳು ನಿಮಗೆ ಮೋಸ ಮಾಡಿರ್ಬೋದು ಅಂತ? ಮೋಸ? ನಿನಗೆ ಗೊತ್ತಾ, ಪ್ರತಿ ಸಾರಿ ಅವಳು ಹಬ್ಬ, ಜಾತ್ರೆ, ಹರಿದಿನ ಅಂತ ಹೇಳ್ಬಿಟ್ಟು ಊರಿಗೆ ಬಂದಾಗ ಬಸ್ ಸ್ಟ್ಯಾಂಡಿಂದ ಅವಳ ಮನೆ ತನಕ ಅವಳಿಡೋ ಪ್ರತಿ ಹೆಜ್ಜೆಯಲ್ಲಿ ಅವಳ ಕಣ್ಣುಗಳು ನನ್ನನ್ನೇ ಹುಡುಕ್ತಾ ಇದ್ವು. ನನ್ನ ಕಂಡ ಕ್ಷಣ ಅವಳ ಮುಖದಲ್ಲಿ ಮೂಡೋ ಮಂದಹಾಸ ಸಾರಿ ಸಾರಿ ಹೇಳ್ತಾ ಇತ್ತು, ನಾನು ನಿನಗೆ ಯಾವತ್ತೂ ಮೋಸ ಮಾಡಿಲ್ಲ ಅಂತ.